ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಇದು ಕುರ್ಆನ್ ಕ್ಲಾಸ್ ಮೊದಲನೇ ಪಾಠ, ಎರಡನೇ ಪಾಠ ಹಾಗೂ ಮೂರನೇ ಪಾಠದ ಒಂದು ಸ್ಮಾಲ್ ಟೆಸ್ಟ್ ಆಗಿದೆ. ಇದರಲ್ಲಿ ನಾವು ಇನ್ಶಾಲ್ಲಾ ನಿಮ್ಮ ಮುಂದೆ ಕೆಲವು ಹಂತಗಳ ಮೂಲಕ ಕೆಲವು ಪ್ರಶ್ನೆಗಳನ್ನು ಇಡುತ್ತೇವೆ. ಇದರಿಂದ ನಿಮಗೆ ಉತ್ತಮವಾಗಿ ಅರ್ಥವಾಗುತ್ತದೆ. ನೀವು ಈ 3 ಕ್ಲಾಸ್ಗಳನ್ನು ಉತ್ತಮವಾಗಿ ಅರ್ಥ ಮಾಡಿಕೊಂಡಿದ್ದೀರೋ ಹಾಗೂ ಮುಂದುವರೆಯಬಹುದಾ ಅಥವಾ ಇನ್ನು ಇದೇ ಕ್ಲಾಸ್ಗಳ ಅಭ್ಯಾಸ ಮಾಡಬೇಕಾ? ಇಲ್ಲಿ ನಾವು ನೀಡಲಾದ ಪ್ರಶ್ನೆಗಳ ಉತ್ತರ ನೀವು ಬರೆದು ನಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಕಳುಹಿಸಬಹುದು. ಅಲ್ಲಿ ನಾವು ಪರಿಶೀಲಿಸಿ ಯಾರ ಉತ್ತರ ಸರಿ ಇದೆ ಹಾಗೂ ಯಾರ ಉತ್ತರ ತಪ್ಪಾಗಿದೆ ಎಂದು ನಿಮಗೆ ತಿಳಿಸುತ್ತೇವೆ. ಹೆಚ್ಚಾಗಿ ಅತ್ಯುತ್ತಮವಾಗಿ ಉತ್ತರ ನೀಡುವವರಿಗೆ ಬಹುಮಾನವೂ ಸಹ ಕನ್ನಡ ಇಸ್ಲಾಮಿಕ್ ಎಜುಕೇಷನ್ ಚಾನೆಲ್ನ ಕಡೆಯಿಂದ ನೀಡಲಾಗುತ್ತದೆ. ಸೊ ಇಂದಿನ ಈ ಟೆಸ್ಟ್ ವಿಡಿಯೋ ಪ್ರಾರಂಭಿಸೋಣ. ಸೊ ವೀಕ್ಷಕರೇ, ಪ್ರಶ್ನೆಗಳನ್ನು ಪ್ರಾರಂಭಿಸುವ ಮುನ್ನ ಒಂದು ಪೆನ್ ಹಾಗೂ ಬುಕ್ ಹಿಡಿದು ಕುಳಿತುಕೊಳ್ಳಿ. ಪ್ರಶ್ನೆಗಳನ್ನು ನೀವು ಆ ಬುಕ್ನಲ್ಲಿ ಅಥವಾ ಆ ಪೇಪರ್ನಲ್ಲಿ ಬರೆದುಕೊಳ್ಳಿ. ಮೊದಲನೇ ಪ್ರಶ್ನೆ, ಈ ಅಕ್ಷರಗಳನ್ನು ಕನ್ನಡ ಲಿಪಿಯಲ್ಲಿ ಬರೆಯಿರಿ. ಅರ್ಥಾತ್ ಇಲ್ಲಿ ನೀವು 1, 2, 3, 4, 5 ಈ ಅಕ್ಷರಗಳನ್ನು ನೋಡುತ್ತಿದ್ದೀರಾ. ಇವು ಅರಬಿ ಭಾಷೆಯ ಮುಫ್ರದಾತ್ ಅಕ್ಷರವಾಗಿದೆ, ವಿವಿಧ ಅಕ್ಷರವಾಗಿದೆ. ಕೆಳಗಡೆ ನೀವು ಈ ರೀತಿ ಕನ್ನಡ ಲಿಪಿಯಲ್ಲಿ ಇದನ್ನು ಬರೆಯಬೇಕು. ಇದು ಯಾವ ಅಕ್ಷರ ಎಂದು 15 ಅಕ್ಷರಗಳನ್ನು ನಿಮಗೆ ತೋರಿಸಲಾಗುತ್ತದೆ. ಇದನ್ನು ಸಹ ನೀವು ಕೆಳಗಡೆ ಕನ್ನಡ ಲಿಪಿಯಲ್ಲಿ ಇದನ್ನು ಬರೆಯಬೇಕು. ಈ 5 ಅಕ್ಷರಗಳ ಕನ್ನಡ ಲಿಪಿಯನ್ನು ಸಹ ಈ ರೀತಿ ಕೆಳಗೆ ನೀವು ಬರೆಯಬೇಕು. ಸೊ ಈ 15 ಅಕ್ಷರಗಳನ್ನು ಅದರ ಕನ್ನಡ ಲಿಪಿಯಲ್ಲಿ ನೀವು ಕೆಳಗೆ ಬರೆಯಬೇಕು. ಎರಡನೇ ಪ್ರಶ್ನೆ, ಇಲ್ಲಿ ನೀವು ವಿವಿಧ ಅಕ್ಷರಗಳನ್ನು ಪರಿಚಯಿಸಿ ಕೆಳಗಡೆ ಅದರ ಕನ್ನಡ ಲಿಪಿಯನ್ನು ಬರೆದಿದ್ದೀರಾ. ಇದು ಮೊದಲನೇ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿತ್ತು ಹಾಗೂ ಇದು ಎರಡನೇ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. ಈ ಮಿಶ್ರಿತ ಅಕ್ಷರಗಳನ್ನು ಪರಿಚಯಿಸಿ. ಅರ್ಥಾತ್ ಈ ಮಿಶ್ರಿತ ಅಕ್ಷರಗಳು ನಿಮಗೆ ತೋರಿಸಲಾಗುತ್ತಿದೆ. ಕೆಳಗಡೆ ಇದು ಯಾವ ಅಕ್ಷರ ಎಂದು ಬರೆಯಿರಿ. ಇಲ್ಲಿಯೂ ಸಹ 5, ಮತ್ತೈದು, ಪುನಃ 5, ಪುನಃ 5, ಪುನಃ 5, ಒಟ್ಟು 25 ಮಿಶ್ರಿತ ಅಕ್ಷರಗಳು ನಿಮ್ಮ ಮುಂದೆ ಇಡಲಾಗಿದೆ. ಇವು ಯಾವ ಅಕ್ಷರ ಎಂದು ಕನ್ನಡ ಲಿಪಿಯಲ್ಲಿ ಕೆಳಗೆ ಬರೆಯಿರಿ. ಹಾಗೂ ಇಲ್ಲಿ ನೋಡಿ, ಎರಡನೇ ಪ್ರಶ್ನೆಯಲ್ಲಿ ನಾವು ಮಿಶ್ರಿತ ಅಕ್ಷರಗಳನ್ನು ಪರಿಚಯಿಸಿ ಅದರ ಕನ್ನಡ ಲಿಪಿಯನ್ನು ಕೆಳಗಡೆ ಬರೆದಿದ್ದೇವೆ ಹಾಗೂ ಆ ಮಿಶ್ರಿತ ಅಕ್ಷರ ಕೇವಲ ಒಂದೇ ಆಗಿತ್ತು. ಈಗ ಮಿಶ್ರಿತ ಅಕ್ಷರ ಒಂದು ಪದದಲ್ಲಿ ಬಂದರೆ ಅದು ಯಾವ ರೀತಿ ಕಾಣಿಕೊಳ್ಳುತ್ತದೆ ಇದು ನಿಮ್ಮ ಮುಂದೆ ತೋರಿಸಲಾಗುತ್ತಿದೆ. ಕೆಲವೊಮ್ಮೆ 2 ಹರ್ಫಿ, ಕೆಲವೊಮ್ಮೆ 3 ಹರ್ಫಿ. ಸೊ ಈ ಮಿಶ್ರಿತ ಅಕ್ಷರಗಳನ್ನು ಪರಿಚಯಿಸಿ ಕೆಳಗಡೆ ಪ್ರತ್ಯೇಕವಾಗಿ ಈ ರೀತಿ ಬರೆಯಿರಿ. ಅರ್ಥಾತ್ ಇದರಲ್ಲಿ ಯಾವ ಅಕ್ಷರಗಳು ಮಿಶ್ರಿತವಾಗಿವೆ ಆ ಅಕ್ಷರಗಳನ್ನು ಪ್ರತ್ಯೇಕವಾಗಿ ಈ ರೀತಿ ಕೆಳಗಡೆ ಬರೆಯಿರಿ. ಈ 3 ಪದಗಳು, ಈ 3 ಪದಗಳು, ಈ 3 ಪದಗಳು, ಪುನಃ ಈ 3 ಪದಗಳು ಹಾಗೂ ಈ 3 ಪದಗಳು. ಇದಾದ ನಂತರ ವೀಕ್ಷಕರೇ, ಮೇಲ್ಗಡೆ ಈ ಪ್ರಶ್ನೆಯನ್ನು ಬರೆದು ಕೆಳಗಡೆ ಅದರ ಉತ್ತರ ಬರೆಯಿರಿ. ಪ್ರಶ್ನೆ 1, ಬೇರೆ ಬೇರೆ ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ? ಪ್ರಶ್ನೆ 2, ಮಿಶ್ರಿತ ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ? ಪ್ರಶ್ನೆ 3, ಜಬರ್, ಝೇರ್ ಹಾಗೂ ಪೇಶ್ ಇವುಗಳನ್ನು ಏನೆಂದು ಕರೆಯುತ್ತಾರೆ? ಪ್ರಶ್ನೆ 4, ಅಲಿಫ್ ಸದಾ ಹೇಗಿರುತ್ತದೆ? ಪ್ರಶ್ನೆ 5, ಅಲಿಫ್ ಖಾಲಿ ಇಲ್ಲದಿದ್ದರೆ ಅದನ್ನು ಏನೆಂದು ಕರೆಯುತ್ತಾರೆ? 6ನೇ ಪ್ರಶ್ನೆ, ಜಬರಿನ ಧ್ವನಿಯು ಯಾವ ಕಡೆ ಹೋಗುತ್ತದೆ? 7ನೇ ಪ್ರಶ್ನೆ, ಯಾವ ಚಿಹ್ನೆಯ ಧ್ವನಿಯು ಕೆಳಗೆ ಹೋಗುತ್ತದೆ? 8ನೇ ಪ್ರಶ್ನೆ, ಜಬರ್, ಝೇರ್ ಹಾಗೂ ಪೇಶ್ ಇವುಗಳನ್ನು ಎಳೆದು ಓದಬೇಕಾ? ಸೊ ಈ 8 ಪ್ರಶ್ನೆಗಳನ್ನು ಬರೆದು ಕೆಳಗಡೆ ಅದರ ಉತ್ತರ ಬರೆಯಿರಿ. ಇದು ನಮ್ಮ 3 ಪಾಠಗಳಲ್ಲಿ ನಾವು ನಿಮ್ಮ ಮುಂದೆ ಇಡಲಾದ ಹೆಡ್ಲೈನಿಗೆ ಸಂಬಂಧಿಸಿದ ಪ್ರಶ್ನೆಗಳಾಗಿವೆ. ಹಾಗೂ ಕೊನೆಯ ಹಂತ, ಕೆಳಗಡೆ ನೀಡಿರುವ ಅರಬಿ ಪದಗಳನ್ನು ಕನ್ನಡ ಲಿಪಿಯಲ್ಲಿ ಬರೆಯಿರಿ. ಅರ್ಥಾತ್ ಉದಾಹರಣೆಗೆ
ಇಲ್ಲಿ ಮೊದಲನೇ ಪದ ನೀವು ನೋಡುತ್ತಿರಬಹುದು, ದಾಲ್ ಜಬರ್ ದ, ರಾ ಜಬರ್ ರಾ. ಏನಾಯಿತು? ದ ರಾ, ದ ರಾ. ಸೀನ್ ಜಬರ್ ಸ, ದ ರಾ ಸ, ದ ರಾ ಸ. ಕೆಳಗಡೆ ಕನ್ನಡ ಲಿಪಿಯಲ್ಲಿ ಅದನ್ನು ಬರೆಯಲಾಗಿದೆ. ಇದೇ ರೀತಿ ನೀವು ಈ 5 ಪದಗಳನ್ನು ಸಹ ಇದರಲ್ಲಿ ಜಬರ್, ಝೇರ್ ಹಾಗೂ ಪೇಶ್ ಈ 3 ಚಿಹ್ನೆಗಳು ಮಿಶ್ರಿತವಾಗಿವೆ. ಸೊ ವೀಕ್ಷಕರೇ, ಇದು ಒಂದು ಸ್ಮಾಲ್ ಟೆಸ್ಟ್ ಆಗಿತ್ತು ನಮ್ಮ 1ನೇ, 2ನೇ ಹಾಗೂ 3ನೇ ಪಾಠದ. ಈಗ ನಿಮ್ಮ ಉತ್ತರಗಳನ್ನು ಪರಿಶೀಲಿಸಿ ನಿಮಗೆ ತಿಳಿಸಲಾಗುತ್ತದೆ. ನೀವು ಮುಂದೆ ಭಾಗಗಳನ್ನು ಅರ್ಥಾತ್ ಮುಂದೆಯ ಪಾಠಗಳನ್ನು ವೀಕ್ಷಿಸಬಹುದಾ ಅಥವಾ ಇನ್ನು ಈ 3 ಪಾಠಗಳಲ್ಲಿ ಯಾವುದೇ ಒಂದು ಪಾಠದ ಅಭ್ಯಾಸ ಮಾಡಬೇಕಾ? ಯಾವುದೇ ಸಂಕೋಚವಿಲ್ಲದೆ ನಿಮ್ಮ ಉತ್ತರಗಳನ್ನು ಬರೆದು ನಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಕಳುಹಿಸಿ. ಇದರಿಂದ ನಿಮಗೆ ಕುರ್ಆನ್ ಕಲಿಯಲು ಬಹಳ ಸುಲಭವಾಗುತ್ತದೆ, ಸಪೋರ್ಟ್ ಆಗುತ್ತದೆ. ನಮ್ಮ ವಾಟ್ಸಪ್ ಗ್ರೂಪಿನ ಲಿಂಕ್ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ, ಪಿನ್ ಕಮೆಂಟ್ನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತದೆ. ಇದರ ಮೂಲಕ ನೀವು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಬಹುದು. ಸೊ ಇದೇ ರೀತಿ ಕುರ್ಆನನ್ನು ಕಲಿಯುತ್ತೀರಿ ಹಾಗೂ ಕುರ್ಆನನ್ನು ಕಲಿಸುತ್ತಾ ನೀವು ಜಗತ್ತಿನ ಅತ್ಯುತ್ತಮ ಜನರಲ್ಲಿ ಶಾಮಿಲ್ ಆಗುತ್ತಿರೋಣ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಈ ಹದೀಸ್ ಖೈರುಕುಂ ಮನ್ ತಅಲ್ಲಮಲ್ ಕುರ್ಆನ ವ ಅಲ್ಲಮ ಮೂಲಕ. ಸೊ ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.